ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಸೋಮವಾರ ಮತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ಅಂದರೆ ನಾನು 2 ದಿವಸಕ್ಕೆ ಒಂದು ದಿನ ವ್ಲಾಗ್ ಮಾಡೋದು. ಡೈಲಿ ವ್ಲಾಗ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಮಾಡ್ಬೋದು ಮನಸ್ಸು ಮಾಡಿದ್ರೆ, ಆದರೆ ನಮಗೆ ಅಷ್ಟು ತುಂಬ ಲಾಂಗಾಗಿ ವೀಡಿಯೋ ಮಾಡೋಕ್ಕೆ ನಿಜವಾಗ್ಲೂ ಬರೋದಿಲ್ಲ. ಕಲಿಬೇಕು ಮುಂದೆ ಹೋಗ್ತಾ ಹೋಗ್ತಾ. ಅದನ್ನೇ ನಾನಿಲ್ಲಿ ಮಾತಾಡ್ತಾ ಇರೋದು. ಇವಾಗ ನಾವಿಲ್ಲಿ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀವಿ. ಅಂದರೆ ನಾವೇನು ಮಾಡ್ತೀವಿ ಅಂದರೆ ಒಲೆ ಕಚ್ಕೋತೀವಿ. ಒಲೆ ಕಚ್ಬಿಟ್ಟು ಹೊರಗಡೆ ಪಲ್ಯ ಎಲ್ಲ ಒಳಗಡೆ ಮಾಡಿರ್ತೀವಿ. ಈ ಚಪಾತಿ ಈ ಥರ ಎಲ್ಲನೂ ಈ ಥರ ಕಾಯಿ ಸುಲಿತೀವಲ್ಲ, ಕಾಯಿ ಮಟ್ಟೆ ಅಂದರೆ ನಮ್ಮ ಮನೇಲಿ ಸಿಪ್ಪೆಕಾಯಿನೇ ಜಾಸ್ತಿ ತರೋದು. ಯಾಕಂದರೆ ನಾವು ಹಳ್ಳಿ ಕಡೆ ಹೋಗ್ತೀವಲ್ಲ, ಅಲ್ಲಿಂದ ತರ್ತೀವಿ. ಸಿಪ್ಪೆಕಾಯಿನ ನಾವೇ ಸುಲಿತೀವಿ. ಸಿಪ್ಪೆಕಾಯಿ ಸುಲಿದ್ಬಿಟ್ಟು ಆ ಮಟ್ಟೆನೆಲ್ಲ ಇಟ್ಕೊಂಡಿರ್ತೀವಿ. ಮೊಟ್ಟೆ ಇಟ್ಕೊಂಡು ಈ ಥರ ಬೇಕಾದಾಗ, ಅಂದರೆ ಒಂದು ಮೂಟೆ ಸೌದೆನೂ ನಮ್ಮ ಮನೇಲಿ ಯಾವಾಗಲೂ ಒಂದು ಚೀಲ ಸೌದೆ ಇದ್ದೇ ಇರುತ್ತೆ. ಹಾಗಾಗಿ ಈ ಥರ ಬೇಕಾದಾಗ ಅಕಸ್ಮಾತ್ ಗ್ಯಾಸ್ ಖಾಲಿ ಆದರೆ ಈ ಥರ ನಾವು ಮಾಡ್ಕೊತೀವಿ. ಯಾಕಂದರೆ ನಾವು ಮೇಲ್ಗಡೆ ಮನೇಲಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೊರಗಡೆ ಇಟ್ಬಿಟ್ಟು ಮಾಡ್ಬೋದು. ಅಂದರೆ ನಾನಿಲ್ಲಿ ಸ್ವಲ್ಪ ಡ್ರೈ ಚಪಾತಿ ಮಾಡ್ತಾಯಿದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮಕ್ಕಳು ಆಯಿಲ್ ಚಪಾತಿ ತಿನ್ನೋದಿಲ್ಲ, ನಾನು ಅಷ್ಟೇ ಆಯಿಲ್ ಚಪಾತಿ ತಿನ್ನೋದಿಲ್ಲ. ನಮ್ಮ ಅಮ್ಮನಿಗೆ ಸ್ವಲ್ಪ ಎಣ್ಣೆ ಇರಬೇಕು ಲೈಟಾಗಿ, ಆದರೆ ನಾವು ಮಾತ್ರ ಎಣ್ಣೆ ಹಾಕಿರೋ ಚಪಾತಿ ತಿನ್ನಲ್ಲ. ಅದೇನೋ ಗೊತ್ತಿಲ್ಲ, ಮುಂಚೆಯಿಂದನೂ ಹಾಗೆ ಒಂದೊಂದು ಸಾರಿ ತಿಂತೀವಿ, ಅಪರೂಪಕ್ಕೆ ತಿನ್ನೋದೇ ಇಲ್ಲ ಅಂತ ಏನಲ್ಲ. ಅದಕ್ಕೋಸ್ಕರ ಇಲ್ಲಿ ಮಾಡ್ಕೊಂಡು ಈ ಒಲೆ ಹೇಗೆ ಗೊತ್ತಾ, ಇವಾಗ ನೋಡಿ ಆಫ್ ಮಾಡೋ ಟೈಮಲ್ಲಿ ಚೆನ್ನಾಗಿ ಉರಿಯುತ್ತೆ. ಹಚ್ಬೇಕಾದ್ರೆ ತುಂಬ ಕಷ್ಟ ಇದೆ. ಎಷ್ಟು ಪೇಪರ್ ಕವರ್ ಏನು ಹಾಕಿದ್ರೂ ಕಚ್ಕೊಳ್ಳೋದಿಲ್ಲ. ಇನ್ನೇನು ನಾವು ಅಡುಗೆ ಎಲ್ಲ ಆಯ್ತಪ್ಪ ಅಂತ ಅಂದಾಗ ಈ ಥರ ಚೆನ್ನಾಗಿ ಉರಿತಾ ಇರುತ್ತೆ. ಅವಾಗ ಒಲೆನೇ ಆಫ್ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ. ಒಳಗಡೆ ಒಲೆ ಆದರೂ ಅಷ್ಟೇ, ಇಲ್ಲಿ ಹೊರಗಡೆ ಆದರೂ ಅಷ್ಟೇ. ನಾವು ಫಸ್ಟೆಲ್ಲ ಒಲೆಯಲ್ಲಿ ಅಡುಗೆ ಮಾಡಿ ನನಗೆ ಅಭ್ಯಾಸ ಇದೆ. ಯಾಕಂದರೆ ನಾವು ಮುಂಚೆ ಹಾಸನದಲ್ಲಿದ್ದಾಗ ನಮ್ಮ ಮನೇಲಿ ಒಲೆ ಇತ್ತು. ಅಲ್ಲೆಲ್ಲ ನಾನು ಒಲೆಯಲ್ಲಿ ಅಡುಗೆ ಮಾಡೋದು, ಈ ಕಲ್ಲಲ್ಲಿ ಖಾರ ರುಬ್ಬೋದು. ಆ ಕಡೆ ಮನೆಗಳಲ್ಲೆಲ್ಲ ಈ ಒಳಕಲ್ಲೆಲ್ಲ ಮನೆ ಒಳಗಡೆ ನೆಲದಲ್ಲೇ ಹಾಕ್ಸಿರ್ತಾರೆ. ಅವೆಲ್ಲ ಒಟ್ಟಿನಲ್ಲಿ ಒಲೆಯಲ್ಲಿ ಅಭ್ಯಾಸ ಮಾಡೋದು, ಖಾರ ರುಬ್ಬೋದೆಲ್ಲ ನಮಗೆ ಚೆನ್ನಾಗಿ ಅಭ್ಯಾಸ ಇದೆ. ಏನು ಅಭ್ಯಾಸ ಇಲ್ಲ ಅನ್ನೋಂಗಿಲ್ಲ. ಆದರೂ ಹೇಳ್ಬೇಕಂದ್ರೆ ಇದ್ರಲ್ಲಿ ಅಡುಗೆ ಮಾಡ್ದಂಗೆ ಟೇಸ್ಟು ಗ್ಯಾಸಲ್ಲೆಲ್ಲ ಬರೋದಿಲ್ಲ. ಖಾರನೂ ಅಷ್ಟೇ ರುಬ್ಬಿಟ್ಟು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಿಕ್ಸಿಲಿ ರುಬ್ಬೋದಕ್ಕೂ ನಾವು ಕೈಯಲ್ಲಿ ರುಬ್ಬಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಚ್ಕೋತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಇದನ್ನು ಆರಿಸ್ತಾ ಇದ್ದೀನಿ. ಅಂದರೆ ಆರ್ಸೋಕ್ಕೆ ಮುಂಚೆ ಈ ಬೆಂಕಿ ಎಲ್ಲ ಏನು ಇಜ್ಲು ಏನಿರುತ್ತೆ ನೋಡಿ, ಅದೆಲ್ಲ ಒಳಗಡೆನೇ ತಳ್ಳಬೇಕು. ತಳ್ಳಿಬಿಟ್ಟು ಈ ಥರ ಮಾತ್ರ ಬರೀ ತಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಜಿಂಗಿಸ್ಬಿಟ್ಟಿಟ್ರೆ, ಆ ಒಲೆ ಪಕ್ಕದಲ್ಲೇ ಇಟ್ಟರೆ ಅದು ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಮತ್ತೆ ನೀಟಾಗಿ ಒಣಗಿರುತ್ತೆ, ಬೇಗ ಕಚ್ಕೊಳ್ಳುತ್ತೆ. ನೋಡಿ, ಒಂದು ಕಡೆ ಎಣ್ಣೆ ಹಾಕಿರೋ ಚಪಾತಿ, ಒಂದು ಕಡೆ ಎಣ್ಣೆ ಹಾಕ್ತಿರೋ ಚಪಾತಿನ ನಾನಿಲ್ಲಿ ಬೇಯಿಸಿಟ್ಟಿದ್ದೀನಿ. ನಾನು ಹೇಳಿದ್ನಲ್ಲ ನೋಡಿ, ಇಲ್ಲಿ ಈ ಥರ ಏನೇ ಇದ್ರೂ ಎತ್ತೆ ಎಲ್ಲ. ಇದು ಏನು ತೋರಿಸ್ತಾ ಇದ್ದೀನಿ ಅಂದ್ರೂ ಹಲಸಿನಕಾಯಿ ಬೀಜ. ಈ ಹಲಸಿನಕಾಯಿ ಬೀಜ ನನ್ನ ಕಣ್ಣಿಗೆ ಸಿಡಿದ್ಬಿಟ್ಟಿತ್ತು ಫ್ರೆಂಡ್ಸ್. ಹೆಂಗೆ ನಾನೆಲ್ಲ ಬೀಜನ ಒಟ್ಟಿಗೆ ಹಾಕ್ಬಿಟ್ನಾ, ಒಂದೇ ಸರಿ ಡಮ್ ಅಂದ್ಬಿಡ್ತು. ಅದು ಸ್ವಲ್ಪ ಸೀಲ್ಬಿಟ್ಟು ಹಾಕ್ಬೇಕಂತೆ, ಜಜ್ಜಿಬಿಟ್ಟು. ನಾನೇನು ಮಾಡಿದೆ, ಹಂಗೆ ಎತ್ತಾಕ್ಬಿಟ್ಟಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಬೆಂದಿರಲಿಲ್ಲ, ಅರ್ಧ ಬೆಂದಿದ್ದೋ ತೆಗೆದು ಬಿಸಾಕ್ತು. ನಾನು ಜಸ್ಟ್ ಮಿಸ್ಸು, ಫೋನ್ ಇಟ್ಕೊಂಡು ಮುಂದೆನೇ ಕೂತಿದ್ದೀನಿ. ನನ್ನ ಕಣ್ಣಿಗೆ ಆರಿಬಿಡೋದು, ಅದು ಡಮ್ ಅಂತ ಶಬ್ದ ಬಂದುಬಿಡ್ತು ಒಂದೇ ಸಾರಿ. ಈ ಮೊಟ್ಟೆನ ಎಣ್ಣೆ ಒಳಗಡೆ ಹಾಕಿದಾಗ ಹೆಂಗೆ ಡಮ್ ಡಮ್ ಅಂತ ಸೌಂಡ್ ಬರುತ್ತಲ್ಲ, ಆ ಥರ ಸೌಂಡ್ ಬಂದುಬಿಡ್ತು. ಇವಾಗ ನಾನು ಅಡುಗೆ ಎಲ್ಲ ಮಾಡಿ ಒಲೆನ ಆರಿಸ್ತಾ ಇದ್ದೀವಿ. ಒಲೆ ಆರಿಸಿದ ನಂತರ ಅಂದರೆ ಇದಕ್ಕೆ ಪಲ್ಯ ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಈ ಚಪಾತಿ ಎಲ್ಲ ಈ ಥರ ಮಾಡೋ ಹೋಗಿದ್ರೆ ನಾನು ಮಾಡ್ತೀನಿ ಹೊರಗಡೆ. ಅಂದರೆ ಈ ಪಲ್ಯ ಸಾಂಬಾರು ಏನೇ ಮಾಡೋಗಿದ್ದು ನಮ್ಮ ಅಮ್ಮ ಒಳಗಡೆ ಮಾಡುತ್ತೆ. ಇವಾಗ ನೋಡಿ, ಇದು ಬಂದು ಬಸ್ಸಾರು, ಅಂದರೆ ಸೊಪ್ಪು ಬೇಯಿಸಿರೋವಂಥ ನೀರು ಇದು. ಮತ್ತು ನೋಡಿ, ಈ ಚಪಾತಿಗೆ ಇಲ್ಲಿ ಪಲ್ಯ ಮಾಡಿದ್ದಾರೆ, ಸೊಪ್ಪು. ಮತ್ತು ನೀವೇನು ಅಂತೀರ ಇದಕ್ಕೆ, ಚವಳಿಕಾಯಿ ಅಂತಾರೆ ಉತ್ತರ ಕರ್ನಾಟಕದವ್ರು, ನಾವು ಇದಕ್ಕೆ ಗೋರಿಕಾಯಿ ಅಂತೀವಿ. ಅದನ್ನು ಹಾಕ್ಬಿಟ್ಟು ಪಲ್ಯ ಮಾಡಿದ್ದಾರೆ ಇಲ್ಲಿ. ಮತ್ತು ಇನ್ನೊಂದು ಸೈಡಲ್ಲಿ ನಮ್ಮ ಮನೇಲಿ ಚಿಕನ್ ಕರಿ ಇದೆ. ಯಾವುದು ಬೇಕು ಅದನ್ನು ತಿನ್ಕೋಬೋದು, ಅದಕ್ಕೆಲ್ಲ ಏನಿಲ್ಲ. ಅದೇ ಬೇಕು ಇದೇ ಬೇಕು ಅಂತ ಏನು ಅನ್ನಲ್ಲ. ಮತ್ತು ಸ್ವಲ್ಪ ಹಾಲಿತ್ತು ಅಂತ ಹೇಳ್ಬಿಟ್ಟು ಹಾಲು ಬಿಸಿ ಮಾಡಿಟ್ಟು ನಾವು ಊಟ ಮಾಡಿ ಮಲ್ಕೊಂಡಿದ್ದೋ. ಮತ್ತು ಬೆಳಗ್ಗೆ ಆಯಿತು, ಯಾಕಂದರೆ ಬೆಳಗ್ಗೆ ಟೈಮು ಈ ಬಾಣ್ತಿರಿರೋ ಮನೆಗಳಲ್ಲಿ ನೀರು ಕಾಯಿಸಲೇಬೇಕು. ಅದಕ್ಕೋಸ್ಕರ ನಾವು ಸೋಲಾರ್ ನೀರು, ಈ ಹೀಟ್ರ್ ನೀರು ಅವೆಲ್ಲ ಹಾಕೋದಿಲ್ಲ. ಒಲೆಯಲ್ಲಿ ಕಾಯಿಸ್ಬಿಟ್ಟೆ ಹಾಕೋದು. ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಕಾಯಿಸ್ತಿ ಕೂತ್ಕೊಂಡು 1 hour 1.5 hour ನೀರು ಕಾಯಿಸೋಕ್ಕೆ ಆಗುತ್ತೆ. ಮತ್ತು ನೀರೆಲ್ಲ ಕಾಯಿಸಿ ಹುಯ್ದಾಯಿತು. ಮತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಶಾವಿಗೆ ಮಾಡಿಕೊಟ್ಟಿದ್ದು. ಅದಾದ ನಂತರ ಮಧ್ಯಾಹ್ನ ಊಟಕ್ಕೆ ಇದನ್ನು ಮಾಡಿಬಿಟ್ಟು ನನಗೆ ತುಂಬ ಬೇರೆ ಕೆಲಸ ಇದ್ದಾವೆ. ಇದು ನಾನಿಲ್ಲಿ ಗೊಡ್ಗಾರ ಮಾಡ್ತಿರೋದು, ಅಂದರೆ ಖಾರ ಮಾಡ್ತಾರೆ ಗೊತ್ತಾ, ಈ ಚಪಾತಿ ರೈಸ್ಗೆಲ್ಲ ಉಪ್ಸಾರು ಖಾರ ಅಂತ ಬರುತ್ತಲ್ಲ, ಇದನ್ನು ಮಾಡ್ತಾರೆ. ಇದು ಹಾಸನ ಕಡೆ ತುಂಬ ಮಾಡ್ತಾರೆ. ಈ ಥರ ಮಾಡಿಬಿಟ್ಟು ಸ್ಟೋರ್ ಮಾಡಿಟ್ಕೋತಾರೆ. ಎಮರ್ಜೆನ್ಸಿಗೆ ಅಡುಗೆ ಮಾಡೋಕ್ಕಾಗಿಲ್ಲ ಅಂದರೆ
ಇದ್ರ ಜೊತೆ ಸ್ವಲ್ಪ ತುಪ್ಪ ಇಲ್ಲ ಮೊಸರು ಹಾಕ್ಕೊಂಡು ತಿಂದರೆ ಇದ್ರ ಮುಂದೆ ಯಾವ ಊಟನೂ ಬೇಡ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇದನ್ನು ಸಹ ನಾನಿಲ್ಲಿ ಮಿಕ್ಸಿಗೆ ಹಾಕಿದ್ದೀನಿ, ರುಬ್ಕೋಬೇಕದು. ಮತ್ತು ಒಂದು ಸೈಡ್ ರೈಸ್ ಇಟ್ಟಿದ್ದೆ. ಇವಾಗ ನೋಡಿ ಒಂದು ಕಡೆ ಎಷ್ಟು ಬಟ್ಟೆ ಗುಡ್ಡೆ ಹಾಕಿದ್ದೀವಿ. ಇದೊಂದು ಸ್ವಲ್ಪ ಅಂದರೆ ನಾವು ಡೈಲಿ ಬಟ್ಟೆ ತೊಳಿತಾನೆ ಇರ್ತೀವಿ, ಹಾಗಾಗಿ ಕೈಯಲ್ಲಿ ತೊಳೆಯೋದಲ್ವ ಜಾಸ್ತಿ ಇಟ್ಕೊಳ್ಳೋದಿಲ್ಲ. ಮತ್ತು ಸ್ವಲ್ಪ ಪಾತ್ರೆ ಇತ್ತು, ಅದೆಲ್ಲ ತೊಳೆದ್ಬಿಟ್ಟು ಮತ್ತು ಇದು ನೋಡಿ ಇದು ಏನರಲ್ಲಿ ಮಾಡಿದ್ದಾರೆ ಗೊತ್ತಾ ನಿಮಗೆ? ಹಲಸಿನಕಾಯಿನ ಬೇಯಿಸ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಈ ಥರ ಹಪ್ಳ ಮಾಡಿರೋದು. ಇದು ಹೇಳ್ಬೇಕಂದ್ರೆ ನಮ್ಮದಲ್ಲ, ನಮ್ಮ ಮನೆ ಓನರ್ದು. ನಾನು ಸುಮ್ಮನೆ ವೀಡಿಯೋ ಮಾಡ್ಕೊಂಡಿರೋದಷ್ಟೇ. ಮತ್ತು ನೋಡಿ ಇಲ್ಲಿ ನಾನು ಖಾರನ ರುಬ್ತಾ ಇದ್ದೀನಿ. ಈ ಖಾರ ರುಬ್ಬಾದ್ಮೇಲೆ ಇದಕ್ಕೆಲ್ಲ ಹಾಕಿದ್ದೀನಿ ನಾನು ಮಸಾಲೆ ಎಲ್ಲ, ಉಪ್ಪು, ಖಾರ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಮತ್ತು ಹುಣಸೆಹಣ್ಣು ಮೇನ್ ಅವೆಲ್ಲ ಹಾಕಿದ್ದೀನಿ. ಇದನ್ನು ಮಾಡಿ ಇಟ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮ ಹೊರಗಡೆ ಹೋಗ್ತಾಯಿದ್ದೋ. ಆದರೆ ಸ್ವಲ್ಪ ಏನೇನೋ ತರಬೇಕಿತ್ತು. ಹಾಗೆ ಎಳ್ನೀರು ಕುಡಿಯೋಣ ಅಂತ ಹೋದರೆ ಹಳ್ಳೀಲಿ 30 ರೂಪಾಯಿ 25 ರೂಪಾಯಿಗೆ ಎಷ್ಟು ಬೇಕು ಗೊತ್ತಾ ಎಳ್ನೀರು. ನಮ್ಮನ್ನ ಪಾಪ ಅವರು ಒಂದೊಂದು ದಿವಸ ಅಲ್ಲೇ ಕುತ್ಕೊಂಡು ಕುಡಿದ್ಬಿಡ್ತೀವಿ ನಾವು, ತಗೊಂಡೋಗಿ ಆದರೂ ತರಲ್ಲ. ಇಲ್ಲಿ 80 ರೂಪಾಯಿ ಎಳ್ನೀರು. ನಮ್ಮ ಅಮ್ಮನಿಗೆ ಸ್ವಲ್ಪ ಸುಸ್ತಾಯ್ತೈತೆ ಅಂತೆ, ಅದಕ್ಕೋಸ್ಕರ ಎಳ್ನೀರು ಕುಡಿಯೋಕೆ ಬಂದು. ಮತ್ತು ನೋಡಿ ಇಷ್ಟು ಐಟಮ್ ಇದು ಏನಕ್ಕೆ ತಂದಿದ್ದೀವಿ ಅಂದರೆ ಮೆಂತ್ಯ ಮುದ್ದೆ ಮಾಡೋದಕ್ಕೋಸ್ಕರ ಇದನ್ನು ತಂದಿರೋದು. ಈ ಮೆಂತ್ಯ, ಗೋಧಿ, ಉದ್ದಿನ ಕಾಳೆಲ್ಲ ಇದೆ ನೋಡಿ, ಇದೆಲ್ಲ ಹಾಕ್ಬಿಟ್ಟು ಮತ್ತು ಈ ಮಖಾನು ಮತ್ತು ಇದು ಬಾದಾಮಿ ಇದನ್ನೆಲ್ಲ ಹಾಕ್ಬಿಟ್ಟು ಮೆಂತ್ಯ ಮುದ್ದೆನ ಮಾಡಿ ಬಾಣಂತಿಯರಿಗೆ ಕೊಡ್ತೀವಿ. ಅಂದರೆ ಈ ಬಾಣಂತಿಯರಿಗೆ ಇದು ಕೊಡೋದ್ರಿಂದ ಶಕ್ತಿ ಇರಲಿ, ಮುಂದೆ ಏನೂ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಕೊಡ್ತಾರೆ. ನಾನಂತೂ ಇದೇ ಫಸ್ಟ್ ಟೈಮ್ ಈ ಮಕ್ಕನ್ ತಿಂತಾ ಇರೋದು, ಅದಕ್ಕೋಸ್ಕರ ನೋಡಿದೆ, ತಿಂದು ಟೇಸ್ಟ್ ತುಂಬ ಚೆನ್ನಾಗಿದೆ. ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು ಟೇಸ್ಟು. ಮತ್ತು ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತು ಲಾಸ್ಟ್ ಟೈಮ್ ನಾವು ಮಾವಿನಕಾಯಿ ಕಿತ್ಕೊಂಡ್ಬಂದಿದ್ದನ್ನು ನಿಮಗೆ ತೋರಿಸಿದ್ದೆ. ಇದು ನೋಡಿ ನಾವು ಮನೇಲಿ ಏನು ಕೆಮಿಕಲ್ ಹಾಕ್ದಲೇ ಹೇಗೆ ಹಣ್ಣಾಗಿದೆ ಅಂತ ಹೇಳ್ಬಿಟ್ಟು, ಏನಂದ್ರೆ ಏನೂ ಹಾಕಿಲ್ಲ, ಸುಣ್ಣ ಹಾಕ್ತಾರೆ ಕೆಲವು, ನಾವು ಏನೂ ಹಾಕಿಲ್ಲ, ಹಂಗೆ ಇಟ್ಟಿದ್ದು. ಹಣ್ಣಾಗಿದ್ದಾವೆ, ಇನ್ನೂ ಕುಯ್ದಿಲ್ಲ, ಇದನ್ನು ಕುಯ್ಬೇಕು. ಇದಾಗಿತ್ತು ಇವತ್ತಿನ ವ್ಲಾಗು. ಮತ್ತು ಬೇರೆ ವ್ಲಾಗು ಬರುತ್ತೆ. ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ, ಅಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಸಹ ತುಂಬ ಕಷ್ಟಪಟ್ಟೆ ವೀಡಿಯೋ ಮಾಡಿರ್ತೀವಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.